ಇರುತ್ತೆ. ವಿಶೇಷವಾಗಿ ಹೊರಗಡೆಯಿಂದ ಖರೀದಿದಾರರು ಬರ್ತಾರೆ. ಯಾವೂರಿಂದ ಬಂದಿರೋದು? ಇದೊಂದು ಶಿರಾ ತಾಲೂಕಲ್ಲಿಂದ ಹೊಸ ಅಧ್ಯಯನ ಶುರು ಮಾಡಿದ್ದಾರೆ. ಯಾಕೆಂತಂದ್ರೆ ಜನಸಾಮಾನ್ಯರು ರೈತರು ಶಿರಾ ತಾಲೂಕಿಂದ ಹೋಗಿ ಬೆಂಗಳೂರಲ್ಲಿ ಸಿಟಿಲಿ ನಿಲ್ಲೋದ್ ಜಾಗನೂ ಇರಲ್ಲ, ಮಾರ್ಕೆಟ್ ಇಲ್ಲ, ಮಳೆ ಮತ್ತೆ ತುಂಬಾ ಸಮಸ್ಯೆ ಈಡಾಡ್ತಾ ಇದ್ದು. ಅದಕ್ಕೆಲ್ಲ ಯೋಚನೆ ಮಾಡಿ ನಮ್ಮ ಗೋಮು ನಾಗರಾಜ್ ಸರ್ ಇರ್ಬೋದು, ಮತ್ತೆ ನಮ್ಮ ಅಮನುಲ್ಲಾ ಖಾನ್ ಇರ್ಬೋದು, ಮತ್ತೆ ನಮ್ಮ ಪಶುಸಂಗೋಪನಾ ಇಲಾಖೆಯವರೆಲ್ಲ ಸೇರ್ಕೊಂಡು ಇಲ್ಲೇ ಒಂದ್ ಮೇಳ ಮಾಡೋಣ. ನಮ್ಮ ಶಿರಾ ತಾಲೂಕಿನ ಎಲ್ಲಾ ರೈತರು ಇಲ್ಲಿಂದ ಎಲ್ಲಾ ಕಟ್ಕೊಂಡಲ್ಲಿ ಹೋಗಿ ಮಾಡೋದಕ್ಕಿಂತ ಇಲ್ಲೇ ಏನಾದ್ರು ಒಂದ್ ಅನುಕೂಲ ಆಗಂತ ಸಂತೆ ಮಾಡ್ಬೇಕು ಅಂತ ಹೇಳಿ ಈ ವರ್ಷ ಮೊದಲನೇ ಬಾರಿಗೆ ಮಾಡಿದ್ದಾರೆ. ತುಂಬಾ ಚೆನ್ನಾಗ್ ಬಂದಿದೆ ಬ್ರೀಡ್ ಎಲ್ಲನ. ಹಂಗಾಗಿ ನಮ್ದು ಒಂದು ತಾಕೀದಿತ್ತು, 2 ವರ್ಷದ ಮರಿ ಇದು. ಇದನ್ನ ನಾವು ನೋಡೋಣ ಅಂತೇಳಿ ಆಕ್ಚುಲಿ ಬೆಂಗಳೂರು ಗಾಡಿ ನಾನು ಹೊಡಿತಾ ಇರ್ಲಿಲ್ಲ, ಶಿರಾದಾಗ ಮಾರ್ಕೆಟ್ ಮಾಡಿದ್ಕೋಸ್ಕರ ಇಲ್ಲಿ ತಗೊಂಡ್ಬಂದೆ. ಇದನ್ನ ನಾನೀಗ ಅದೇ ಸಾಹೇಬರಿಗೆ 63,000ಕ್ಕೆ ಇದನ್ನ ಕೊಟ್ಟಿದ್ದೀನಿ. ತುಂಬಾ ಖುಷಿ ಆಯ್ತು, ಒಳ್ಳೆ ಮಾರ್ಕೆಟ್ ಇದೆ. ಮತ್ತೆ ಜನರ ಶಿರಾ ತಾಲೂಕಿನ ರೈತರು ಬಂದು ಇಲ್ಲಿ ತನ್ನ ಏನೇ ಇದಾವೋ ಕುರಿ ಇರ್ಬೋದು, ಮೇಕೆ ಇರ್ಬೋದು ಮಾರೋದಕ್ಕೆ ಒಳ್ಳೆ ಮಾರ್ಕೆಟ್ ಆಯ್ತು. ಇದನ್ನ ಏನ್ ಮಾಡ್ಬೇಕಂದ್ರೆ ಇನ್ನೂ ಒಂದ್ ವಾರ, ಮುಂದಿನ ವರ್ಷದಲ್ಲಿ ಇನ್ನೂ ಒಂದ್ ವಾರ ಮುಂಚೆ ತರಿಸಿ ಎಲ್ಲಾ ಸ್ವಲ್ಪ ಅವೇರ್ನೆಸ್ ಮೂಡಿಸಿ ಸ್ವಲ್ಪ ಸೋಷಿಯಲ್ ಮೀಡಿಯಾದೆಲ್ಲ ಹೇಳಿದ್ರೆ ಬೆಂಗಳೂರಿಂದ ಎಲ್ಲಾ ಜನ ಬಂದ್ರೆ ಇನ್ನೂ ಸ್ವಲ್ಪ ಇದಾಗುತ್ತೆ. ಮತ್ತೆ ನಮ್ಮ ಭಾಗದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಜಾಸ್ತಿ ಜನ ಇದನ್ನ ಅವಲಂಬಿತ ಮಾಡ್ಕೊಂಡೆ ಬದುಕ್ತಾರೋ ಜನ ಜಾಸ್ತಿ ಇರೋದ್ರಿಂದ ಇದು ಮಾಡಿ ತುಂಬಾ ಒಳ್ಳೇದಾಯ್ತು. ಹಾ, ಚೆನ್ನಾಗಿ ಖುಷಿ ಆಗಿದೆ. ಒಳ್ಳೆ ರೇಟ್ಗೆ ಕೊಟ್ಟಿದ್ದೀನಿ. ತೂಕ 125 ಕೆಜಿ ಲೈವ್ ತೂಕ ಇದೆ. ಇದು ಒಟ್ಟು ತೂಕ 125 ಕೆಜಿ ಐತೆ. ಇದು ಜಂಬುನಾಪುರಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನಾನು ಸಿರಾ ನಗರದ ಮಲ್ಲಿಗ್ರಾಮ ದರ್ಗಾದ ಅಧ್ಯಕ್ಷರು ಮಾತಾಡ್ತಿರೋದು. ಇವತ್ತಿನ ದಿವಸ ಇವತ್ತಿನ ದಿವಸ ನಾವು ಶಿರಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಸಂತೆ ನಡೀತಿತ್ತು. ಈಗ ತಾಲ್ಲೂಕ್ ಲೆವೆಲ್ ಅಲ್ಲಿ ಮೊಟ್ಟ ಮೊದಲ ಬಾರಿಗೆ ಶಿರಾದಲ್ಲಿ ಒಂದು ಸಂತೆಯನ್ನು ಆಯೋಜಿಸಲಾಗಿದೆ. ಸ್ಪೆಷಲ್ ಆಗಿ ಬಕ್ರೀದ್ ಹಬ್ಬದ ಪ್ರಯುಕ್ತ ಈ ಸಂತೆಯನ್ನು ಆಯೋಜಿಸಲಾಗಿದೆ. ಈಗ ಎಕ್ಸಾಂಪಲ್, ಹಳ್ಳಿ ರೈತರು 5 ಕುರಿ ಇಟ್ಕೊಂಡು ಬೆಂಗಳೂರಿಗೆ ಹೋಗಿ ಮಾರಿ ಅಲ್ಲಿ ಇರಕ್ಕೆ ವ್ಯವಸ್ಥೆ ಇಲ್ಲ, ಊಟದ ವ್ಯವಸ್ಥೆ ಇಲ್ಲ. ಇನ್ನೊಂದು ಕರೋನಾ ಬೇರೆ ಈಗ ಅಲ್ಲಿ ಇದಾಗ್ತಾರಿಂದ ರೈತರಿಗೆ ಬಹಳ ಅನನುಕೂಲ. ಅದಕ್ಕೋಸ್ಕರ ನಮ್ ಡಾಕ್ಟ್ರು, ಈ ಪಶುಪಾಲನೆ ಟೀಮ್ಗಳು ಎಲ್ಲ ಸೇರಿ ಒಂದು ಶಿರಾ ತಾಲ್ಲೂಕ್ ಮಟ್ಟದಲ್ಲಿ ಒಂದು ಸಂತೆ ಮಾಡೋಣ ಅಂತ ಇದ್ ಮಾಡಿದ್ರು. ಅದಕ್ಕೆ ನಾವು ಅವ್ರ ಕೈ ಜೋಡಿಸಿ ಒಳ್ಳೆ ಸಂತೆ ಆಗ್ಲಿ, ರೈತರಿಗೆ ಅನುಕೂಲ ಆಗ್ಲಿ. 4-5 ಕುರಿ ತಗೊಂಡು ಬೆಂಗಳೂರಿಗೆ ಹೋಗಿ ಮಾರ್ಕೊಂಬರೋದು ಬಹಳ ಕಷ್ಟ ಐತೆ. ಅದಕ್ಕೆ ನಮ್ ಶಿರಾ ಮಾಂಸಕ್ಕೂ ಬಹಳ ಡಿಮ್ಯಾಂಡ್ ಇದೆ. ಅದಕ್ಕೋಸ್ಕರ ಶಿರಾದಲ್ಲೇ ಮೊಟ್ಟ ಮೊದಲಿಗೆ ಸಂತೆ ನಡೀತಾ ಇದೆ. ಇನ್ ಮುಂದೆ ಪ್ರತಿ ವರ್ಷ ಸಂತೆ ಇಂಥದ್ದು ನಡೆಸಬೇಕು. ಆಮೇಲೆ ಪ್ರತಿ ತಾಲ್ಲೂಕಲ್ಲೂ ನಡೆಸಿದ್ರೆ ಒಳ್ಳೇದು ಅಂತ ಹೇಳಿ ನಾನು ಇವತ್ತಿನ ಅಭಿಪ್ರಾಯ ಪಡ್ತೇನೆ. ನಾಳೆ, ಇವತ್ತು ಶನಿವಾರ ಮತ್ತು ಭಾನುವಾರ 2 ದಿವಸನೂ ಸಂತೆ ಇರುತ್ತೆ. ನಾಳೆ ಆಚೆ ತುಮಕೂರಿನವರು ಮತ್ತೆ ಅಕ್ಕಪಕ್ಕ ಊರಿನವರು ಬಹಳ ಬರೋದು ಚಾನ್ಸಸ್ ಇದೆ. ಕುರಿನೂ ಬಹಳ ಬರುತ್ತೆ. ಇಂತ ಒಳ್ಳೆ ಬ್ರೀಡ್ ಕುರಿ ಈ ಸಂತೆಗೆ ಇವತ್ತು ಬಂದಿದೆ. ನಾಳೆ ಇನ್ನೂ ಜಾಸ್ತಿ ಬ್ರೀಡ್ ಬರುತ್ತೆ ಅಂತ ಹೇಳಿ ನಂಬಿಕೆ ಮಾಡಿದ್ದೀವಿ. ಇದು ಆಲ್ರೆಡಿ ಪರ್ಚೇಸ್ ಆಗಿದೆ 63,000 ರೂಪಾಯಿಗೆ ಅಂತ.